ನಿಮಿಷ ನಿಂತ್ಕೊಳ್ಳಿ. ಈಗ ತಾನೇ ಆ ದಿನ ನಿಮ್ಮ ಮನೆಗೆ ಬಿಟ್ಟು ಬಂದಿದ್ದೀನಿ. ಒಂದು ನಿಮಿಷ ನನ್ನ ಮಾತು ಕೇಳಿ ಚಿಕ್ಕಪ್ಪ. ಚಿಕ್ಕಪ್ಪ ಪ್ಲೀಸ್. ನಮ್ಮ ಮನೆ ಹೆಣ್ಮಕ್ಳು ಪ್ಲಾನ್ನಲ್ಲಿ ನೀನು ಸೇರ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಸಾರ್ಥಕ. ಎಲ್ಲದರಲ್ಲೂ ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ಯಾ. ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಚಿಕ್ಕಪ್ಪ, ಹಾಗೆಲ್ಲ ಹೇಳಬೇಡಿ. ಇದರಲ್ಲಿ ನನ್ನ ತಂಗಿರೋದು ಯಾವ ತಪ್ಪು ಇಲ್ಲ. ನಿಮ್ಮಿಂದ ವಿಷಯ ಮುಚ್ಚಿಡೋ ನಿರ್ಧಾರ ಯಾರೋ ಒಬ್ರದಲ್ಲ, ನಾವೆಲ್ಲ ಸೇರಿ ನಾನು ನಿರ್ಧಾರ ಮಾಡಿದ್ದು. ಅದಕ್ಕೆ ಹೇಳಿದ್ದು ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ನಾನು ಆದ್ಯನ ಲವ್ ಮಾಡೇ ಮದುವೆ ಆಗಿದ್ದೀನಿ ಚಿಕ್ಕಪ್ಪ. ಆರ್ತಿನೂ ಹಾಗೆ ವಿಕ್ಕಿನ ಲವ್ ಮಾಡಿದ್ದಾಳೆ. ಅದರಲ್ಲಿ ತಪ್ಪೇನಿದೆ ಚಿಕ್ಕಪ್ಪ? ತಪ್ಪುಗಳು ಸಾವಿರ ಇವೆ ಸಾರ್ಥಕ. ನಮ್ಮನ್ನು ಸಹಜ ಸ್ಥಿತಿಗೆ ತರಬೇಕು ಅಂತ ನೀವೆಲ್ಲ ತಪ್ಪೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇರಬೇಡಿ. ಇರ್ಬೋದು ಚಿಕ್ಕಪ್ಪ, ಆದರೆ ಅದಕ್ಕೂ ಕಾರಣ ಇದೆ. ಆರ್ತಿ ವಿಕ್ಕಿನ ಪ್ರೀತಿಸಲು ಅನ್ನೋದು ಮಾತ್ರ ಅಲ್ಲ, ನಿಮಗಿನ್ನೂ ತುಂಬ ವಿಚಾರ ಗೊತ್ತಿಲ್ಲ. ನೀವು ಅವರಿಬ್ಬರು ಪ್ರೀತಿ ಒಪ್ಪಲ್ಲ ಅಂತ ಎಲ್ಲರೂ ಸೇರಿ ನಿಮಗೆ ಗೊತ್ತಿಲ್ಲದೆ ಅವ್ರಿಗೆ ಮದುವೆ ಮಾಡ್ಸೋಕೆ ನೋಡಿದ್ರು. ಆದರೆ ಆರ್ತಿ ನನ್ನ ತಂದೆ ತಾಯಿ ನನಗೆ ಈ ಥರ ಸಂಸ್ಕಾರ ಕೊಟ್ಟಿಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಥರ ಮದುವೆ ಆಗಲ್ಲ ಅಂದ್ಲು. ಇನ್ನು ಅಮೂಲ್ಯ, ಅವಳಿಗೆ ವೇದಾಂತ್ ಕಂಡ್ರೇನೇ ಆಗಲ್ಲ. ಆದರೆ ಅವಳ ಅಕ್ಕನಿಗೋಸ್ಕರ ಅವನ ಜೊತೆ ಮಾತಾಡಿ ಎಲ್ಲ ರಾಜಿ ಮಾಡ್ಸೋಕೆ ನೋಡಿದ್ಲು. ಅಗ್ರಜ, ಮಾವ ಏನೋ ಹೇಳ್ದ ಅಂತ ಅದನ್ನೇ ಮಾಡಕ್ಕೆ ಹೊರಟಿದೆಯಲ್ಲ. ಈಗ ಅವ್ರ ಹತ್ರ ಹೋಗಿ ಏನಂತ ಹೇಳ್ತೀಯಾ? ಏನು ಹೇಳಬೇಕು ಅದನ್ನೇ ಹೇಳ್ತೀನಿ. ಇದು ಯಾಕೋ ಎಡವಟ್ಟಾಗೋ ಕಾರ್ಯಕ್ರಮನೇ. ಅಷ್ಟಕ್ಕೂ ನಮ್ಮಮ್ಮ ಫಸ್ಟ್ ಹೊಡೆದಿದ್ದಕ್ಕೆ ತಾನೇ ರೌಡಿನಾದ್ನೇ ಹೊಡೆದಿದ್ದು. ಹೇಗೋ ಆ ಹೊಡೆದಾಟ ಟೆನ್ಷನ್ನು ಒಂದು ಕಡೆ ಮುಗ್ದಿತ್ತು. ಈಗ ಮಾವ ಮತ್ತೆ ಕೆದ್ಕಿದ್ದಾನೆ. ಅದಕ್ಕೆ ನೀನು ಸೊಪ್ಪಾಕಿ ಕಾಲಕ್ಕೆ ಬೀಳೋ ಮ್ಯಾಟ್ರ್ ಮಾತಾಡೋದು ನನಗೆ ಯಾಕೋ ಸ್ಟುಪಿಡ್ ಅನಿಸ್ತಿದೆ. ಓವರಾಗಿ ಆಡ್ಬೇಡ ವಿಕ್ರಾಂತ್. ಈಗಲೂ ನಾನೇನು ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನೇನು ಮಾಡೋದಕ್ಕಾಗಲ್ಲ. ಒಂದ್ಸಲ ಅಮೂಲ್ಯ ಮೇಲೆ ಕೈ ಮಾಡಿದ್ದಕ್ಕೆ ಈಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಹುಡುಗಿ ಕಡೆಯವರು ಈಗ ಹೋಗಿ ನಮ್ಮ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ನಾನು ಕೇಳ್ತೀನ? ನಾನು ಹಾಗೆ ಹೇಳ್ಬೋದು ಅಂತ ನೀನು ಇಮ್ಯಾಜಿನ್ ಆದರೂ ಹೇಗೆ ಮಾಡಿಕೊಂಡೆ? ಮತ್ತೆ ಏನು ಮಾಡಕ್ಕೆ ಹೊರಟಿದ್ಯಾ ಈಗ? ರೌಡಿನಾದ್ನಿ ಮತ್ತೆ ಅತ್ತೆ ಬಂದು ನಾವು ಅಮ್ಮನ ಕಾಲಕ್ಕೆ ಬೀಳಲಿಲ್ಲ ಅಂದರೆ ಈ ಮದುವೆ ನಡೆಯಲ್ವಾ? ಎಲ್ಲ ಸೀಕ್ರೆಟಾಗಿದ್ದಾಗಲೇ ಚೆನ್ನಾಗಿತ್ತು. ಈಗ ಸುಮ್ಮನೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಆಗ್ತಿದೆ. ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಅಗ್ರಜ. ಒಂದು ಕಡೆ ನಿನ್ನ ಮದುವೆ ಮಾಡೇ ಮಾಡಿಸ್ತೀನಿ ಅಂತ ನೀನು ಮಾತು ಕೊಟ್ಟಿದ್ರೆ, ಇನ್ನೊಂದು ಕಡೆ ಅಮ್ಮನಿಗೆ ಸುಳ್ಳು ಹೇಳಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಕೆಲವು ಮದುವೆ ಸಿಕ್ಕಾಕೊಂಡು ಸಾಯ್ತಿರೋದು ನಾನು. ಹಾಗಾದ್ರೆ ಈಗ ಏನು ಮಾಡೋದು? ಏನಾರು ಒಂದು ಮಾಡಲೇಬೇಕಲ್ವ ಅಗ್ರಜ? ಎಸ್, ತಲೆ ತಿಂದ ಸುಮ್ಮನೆ ಕೂತ್ಕೊಂಡ್ರೆ ನಾನೇ ದಾರಿನ ಹುಡುಕ್ತೀನಿ. ಎಲ್ಲ ಮಕ್ಕಳು ಆರ್ತಿಗೋಸ್ಕರ ಒಂದಲ್ಲ ಒಂದು ತ್ಯಾಗ ಮಾಡಿದ್ದಾರೆ ಚಿಕ್ಕಪ್ಪ. ಇರಬಹುದು, ಆದರೆ ಮದುವೆ ಅನ್ನೋದು ಚಿಕ್ಕ ವಿಚಾರ ಅಲ್ಲ. ನಾವು ಎಲ್ಲ ನೆಂಟರಿಷ್ಟನ್ನೆಲ್ಲ ಕರೆದು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ನಾವು ಬೆನ್ನು ಹಿಂದೆನೇ ನಮ್ಮ ಮನೆಯಲ್ಲಿ ಇನ್ನೊಂದು ಮದುವೆ ತಯಾರಿ ನಡೀತಿತ್ತು ಅಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಸಾರ್ಥಕ? ನೀನಾಗಿದ್ದರೆ ಸಹಿಸ್ಕೊತಾ ಇದೆಯಾ? ನಿಮ್ಮ ಜಾಗದಲ್ಲಿ ನಿಂತು ನೋಡಿದಾಗ ನಿಮ್ಮ ಈ ಪ್ರಶ್ನೆ ಸರಿನೇ. ಆದರೆ ನಿಮ್ಮ ಮಕ್ಕಳು ನಿಮ್ಮ ಹಿಂದೆನೇ ನಿಮಗೆ ಮೋಸ ಮಾಡೋಕ್ಕೆ ನೋಡ್ತಿರಲಿಲ್ಲ. ನಿಮ್ಮ ಕಷ್ಟ, ನಿಮ್ಮ ಶ್ರಮ, ನಿಮ್ಮ ಕನಸು ಎಲ್ಲನೂ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಅದೇ ಮಂಟಪದಲ್ಲಿ ನಿಮ್ಮೆಲ್ಲರೆದುರು ಕೊನೆಗೆ ನಿಮ್ಮ ಒಪ್ಪಿಗೆ ತಗೊಂಡೇನೆ ಆರ್ತಿನ ಅವಳು ಪ್ರೀತಿ ಮಾಡಿದ ಹುಡುಗನ ಜೊತೆ ಸೇರ್ಸೋಕೆ ಪ್ಲ್ಯಾನ್ ಮಾಡಿದ್ದು. ಅವ್ರ ದಾರಿ ಬೇರೆ ಆಗಿರ್ಬೋದು, ಆದರೆ ಗುರಿ ಕೊನೆಗೆ ಆರ್ತಿನ ಮತ್ತು ವಿಕಿನ ನಿಮ್ಮ ಪಾದಕ್ಕೆ ಬೀಳ್ಸೋದಾಗಿತ್ತು ಚಿಕ್ಕಪ್ಪ. ನನಗೂ ಫ್ರೆಂಡ್ಸ್ ಇದ್ದಾರೆ, ನಾನು ಪ್ರಪಂಚ ನೋಡಿದ್ದೀನಿ. ಆದರೆ ನನ್ನ ತಂಗಿರ ಥರ ನಾನು ಯಾರನ್ನೂ ನೋಡಿಲ್ಲ. ಅವರಿಗೆ ಮದುವೆ ಮಾಡಿಸ್ಬೇಕು ಅನ್ನೋದು ಅವ್ರ ಸ್ವಾರ್ಥ ಆಗಿರ್ಬೋದು, ಆದರೆ ಅವ್ರ ಪಾಲಿನ ಆ ಸ್ವಾರ್ಥದ ಅರ್ಥ ನೀವು ಚಿಕ್ಕಪ್ಪ. ನಿಮ್ಮ ಮೇಲಿನ ಗೌರವ ಮತ್ತು ಕಾಳಜಿ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳಿದ್ರಿ ಅಲ್ವಾ ಚಿಕ್ಕಪ್ಪ? ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರೆ ಮಕ್ಕಳ ಬಗ್ಗೆ ಹೆಮ್ಮೆ ಪಡ್ತಿದ್ದೆ ಹೊರತು ಕೋಪ ಮಾಡ್ಕೊಳ್ತಿರಲಿಲ್ಲ. ಇಷ್ಟರ ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ಯಾಕೋ ಎಲ್ಲ ಖಾಲಿ ಖಾಲಿ ಅನ್ನಿಸ್ತದೆ ಚಿಕ್ಕತ್ತೆ. ಆದರೂ ನೀವು ಆರಾಮಾಗಿ ವಾಪಸ್ ಬರುವಾಗಾಯ್ತಲ್ಲ, ಅದೇ ಸಮಾಧಾನ. ಈ ಮನೇಲಿ ಸಮಾಧಾನ ನೆಮ್ಮದಿ ಅನ್ನೋದು ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಆದ್ಯ. ನನಗೆ ಆರ್ತಿ ಮುಂದಿನ ಜೀವನದ ಬಗ್ಗೆನೇ ಯೋಚನೆ ಆಗಿದೆ.
ನಾ ಚಿಕ್ಕೋಳಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಚಿಕ್ಕತ್ತೆ. ಹುಡುಗಿ ತಾಯಿಯಾಗಿ ನೀವೇ ಯಾಕೆ ಅಮ್ಮನ ಹತ್ರ ಮೊದಲು ಮಾತಾಡಬಾರ್ದು? ವಿಕ್ಯಣ್ಣ ಮತ್ತು ಆರತಿ ಒಬ್ಬನಿಗೆ ಪ್ರೀತಿಸ್ತಾ ಇರೋದು ಜಗಜ್ಜಾಹಿರ ಆಗಿರೋದ್ರಿಂದ ಹಿಂಗೆ ತಡೋ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅನಿಸ್ತಾ ಇದೆ. ವಿಷಯ ಅಷ್ಟು ಸುಲಭವಾಗಿಲ್ಲ ಆದ್ಯ. ಅವರಪ್ಪನೇ ಮಕ್ಕಳ ಮೇಲೆ ಮುನ್ಸ್ಕೊಂಡಿರುವಾಗ ಮದುವೆ ವಿಷಯನ ಹೇಗೆ ತೆಗಿಲಿ ಹೇಳು? ಆರ್ತಿ, ಅಮೂಲ್ಯ, ಅದಿತಿ, ಅಂಜು, ಏನು ವಿಷಯ ರೀ? ದೊಡ್ಡವರು ಅನ್ನೋ ಅಹಂನಿಂದನೋ ನಮ್ಮ ದೃಷ್ಟಿಕೋನನೇ ಸರಿ ಅನ್ನೋ ತಪ್ಪು ತಿಳುವಳಿಕೆಯಿಂದನೋ ಚಿಕ್ಕವ್ರ ಹತ್ರನೋ ವಿಷಯ ಇರುತ್ತೆ ಅನ್ನೋದನ್ನೇ ಮರ್ತಿರ್ತೀವಿ. ಇವತ್ತು ನಿಮ್ಮ ಅಣ್ಣ ನನ್ನ ಕಣ್ಣು ತೆರೆಸ್ಬಿಟ್ರಮ್ಮ. ನಿಮ್ಮ ಅಮ್ಮನ ಮೇಲಿನ ಪ್ರೀತಿಯಿಂದ ಇವಳಿಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯದಲ್ಲಿ ಕ್ರೂರವಾಗಿ ನಡ್ಕೊಂಡ್ಬಿಟ್ಟೆ. ಜವಾಬ್ದಾರಿ ಇರೋ ಸ್ಥಾನದಲ್ಲಿದ್ದು ಕೂಡ ಅಪ್ರಬುದ್ಧನಾಗಿ ನಡ್ಕೊಂಡೆ. ನಿಮಗೆಲ್ಲ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾಗಿರೋದು ನೀವೇ ಅಪ್ಪ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಗೋಗಿದೆ. ಅಕ್ಕನ ಪ್ರೀತಿ ವಿಚಾರನ ನಿಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು. ದಯವಿಟ್ಟು ಕ್ಷಮಿಸ್ಬೇಡಿ ಅಪ್ಪ. ಸಾರಿ ಅಮ್ಮ. ತಂದೆ ತಾನಿ ಈಗೆಲ್ಲನೂ ನಾನು ಅಂದ್ಕೊಂಡು ಹಾಗೆ ನಡೆಯೋ ಚಾನ್ಸ್ ಇದೆ. ಚಾನ್ಸ್ ಅಷ್ಟೇ ಅಲ್ಲ, ಅಂದ್ಕೊಂಡು ಹಾಗೆ ನಡಿಲೇಬೇಕು. ನಾನು ಅಂದ್ಕೊಂಡಿದ್ದನ್ನೆಲ್ಲ ಹೇಳಿದ್ದಿದ್ರೆ ವೇದಾಂತ್ ಮುಂದೆ ಕೆಟ್ಟೋಳಾಗ್ಬಿಡ್ತಿದ್ದೆ. ಅದಕ್ಕೆ ಪರಮಾನಂದನ ಹತ್ರ ಹೇಳಿ ಸರಿಯಾಗಿ ನಾಟೋ ಥರ ಮಾಡಿದೆ. ವೇದಾಂತ್ ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿದ್ರೆ ಆ ಹುಡುಗಿರ ಹತ್ರ ಹೋಗಿ ಕ್ಷಮೆ ಕೇಳಿ ಅಂತ ಹೇಳ್ತಾನ. ಅವನು ಹೇಳಿಲ್ಲ ಅಂದರೆ ಆ ಪರಿಮಳ ಮನೆಗೆ ಬರಲ್ಲ. ಈ ಸಂಬಂಧ ನಮಗೆ ಸರಿ ಹೋಗಲ್ಲ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಾಟಕ ಮಾಡ್ತೀನಿ. ಒಂದು ವೇಳೆ ಮನೆಗೆ ಬಂದರೆ ಅವಳನ್ನು ಚೆನ್ನಾಗಿ ಅವಮಾನ ಮಾಡಿ ಮನೆಯಿಂದ ಆಚೆ ಆಡ್ತೀನಿ. ಎಷ್ಟೆಲ್ಲ ಆದಮೇಲೆ ಅವಳೇ ತನ್ನ ಮಗಳನ್ನು ಈ ಮನೆಗೆ ಮದುವೆ ಮಾಡಿಕೊಡೋದಕ್ಕೆ ಹಿಂದೇಟು ಹಾಕ್ತಾಳೆ. ಯಾವತ್ತಿದ್ರೂ ಗೆಲ್ಲೋದು ನಾನೇ. ಯಾರದು? ಯಾರು? ಇಲ್ಲಿವರೆಗೂ ಆರತಿ ಮತ್ತು ವಿಕ್ಕಿನ ದೂರ ಮಾಡೋಕ್ಕೆ ನಾನು ಒಬ್ಬಳೇ ಟ್ರೈ ಮಾಡ್ತಾ ಇದ್ದೆ ಅತ್ತೆ. ಈಗ ನೀವು ನನ್ನ ಜೊತೆ ಇದ್ದೀರಾ ಅಂದಮೇಲೆ ನಮ್ಮನ್ನು ಸೋಲ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ.
ನಾವು ನಿಮ್ಮ ಮನೆಯ ಹೊರಗೆ ಕಾಯ್ತಾ ಇದ್ದೀವಿ, ಬನ್ನಿ. ಬಜ್ರಂಗಿ, ಯಾಕೆ ಇವನು ಹೀಗೆ ಆಡ್ತಾನೆ? ಹೊತ್ತಿರೋ ಬೆಂಕಿ ಇನ್ನೂ ಹಾರೇ ಇಲ್ಲ, ಆಗ್ಲೇ ಮನೆ ಹತ್ರ ಬಂದು ಕಾಯ್ತಿದಾರಂತೆ. ಅಮ್ಮ ವಿಕ್ಕಿ ಭವನ ಒಪ್ಕೊಂಡ್ರು, ಈ ಶುಂಠಿ ಶಂಕರನ್ ನೋಡಿ ಕೋಪ ಮಾಡ್ಕೊಂಡ್ಬಿಟ್ರೆ. ಬಜ್ರಂಗಿ, ನೀನ್ ಯಾಕೆ ಇವನಿಗೆ ಸ್ವಲ್ಪ ಬುದ್ಧಿ ಕೊಡಬಾರ್ದು? ಅಪ್ಪ ನಮ್ಮ ಮೇಲೆ ಸಮಾಧಾನ ಮಾಡ್ಕೊಂಡಿದ್ದಾರೆ ಹೊರತು ಮದ್ವೆ ಬಗ್ಗೆ ಏನೇನು ಮಾತಾಡೇ ಇಲ್ಲ. ಈಗ ಅವ್ರು ನೋಡ್ಬಿಟ್ರೆ ತೆರಕ್ಕೆ ಈ ವೈಂಗ್ ಇದೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು? ಮೊದ್ಲು ಇವನನ್ನ ಇಲ್ಲಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ಹೋಗೇನೆ. ಯಾಕೆ ಈಗ ಮುಖ ಊದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋದ್ಮೇಲೆ ಏನು ಚಿಂತೆ ನಿಂಗೆ? ಓ ನೋಡು, ಈಗ ನಿನ್ಗೂ ಶಾಕ್ ಆಯ್ತು ತಾನೆ? ಆಗ ಮೊದ್ಲು ಇಲ್ಲಿಂದ ಓಡ್ಸೋಣ, ನಡಿ. ಹುಡುಗಿರಿರೋ ಮನೆ ಮುಂದೆ ಇಂಥ ಬೀದಿ ನಿಲ್ಬಾರ್ದು ಅಂತ ಗೊತ್ತಾಗಲ್ವೇನಯ್ಯ? ಯಾರಾದ್ರೂ ನೋಡಿದ್ರೆ ವಿಷ ಕಾಡ್ಗಿಚ್ಚಿನ ತರ ಹಬ್ಬುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಸುಟ್ಟೋಗ್ತಿವಿ. ಯಾವಾಗ ನೋಡಿದ್ರು ನಿಮ್ಮ ಬೀದಿ, ನಿಮ್ಮ ಮನೆ, ನಿಮ್ಮ ಅಕ್ಕ, ನೀವುಗಳು ಇದೇ ಆಗೋಯ್ತು. ಒಂದ್ಸಲಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡು. ನಿನಗೇನಯ್ಯ ಆಗಿದೆ ದಾಡಿ? ನಿನ್ ಬಗ್ಗೆ ನಾನೇ ಯೋಚನೆ ಮಾಡಬೇಕು? ಜಸ್ಟ್ ಶಟ್ ಅಪ್. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ, ವಿಕ್ರಾಂತ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಅಷ್ಟೆಲ್ಲ ಆದ್ಮೇಲೆ ವಿಕ್ರಾಂತ್ ಆರ್ತಿನ ಮೀಟೇ ಮಾಡಿಲ್ಲ. ಮದುವೆ ಆಗೋ ಹುಡುಗನಿಗೆ ಮೀಟ್ ಮಾಡಿ ಮಾತಾಡೋ ಹಕ್ಕು ಕೂಡ ಇಲ್ವಾ? ಹೇಗಿದ್ದೀರಾ ಆರ್ತಿ ಅವರೇ? ಪರವಾಗಿಲ್ಲ, ನೀವು? ಅಯ್ಯೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ಇದಕ್ಕೆಲ್ಲ ಟೈಮ್ ಇಲ್ಲ. ನಾಳೆ ಬೇಕಾದ್ರೆ ಎಲ್ಲಾದ್ರೂ ಮೀಟ್ ಮಾಡಿ ಕಷ್ಟ ಸುಖನ ಮಾತಾಡ್ಕೊಳ್ಳೋಣ. ಮೊದಲಿಂದ ಹೊರಡಿ. ಆದ್ಯಾ, ಇಷ್ಟೊತ್ತಲ್ಲಿ ನೀನೊಬ್ಳೆ ಹೋಗ್ತೀಯಾ? ಸಾರ್ಥಕಂಗೆ ಒಂದು ಫೋನ್ ಮಾಡೋದಲ್ವಮ್ಮ? ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಿಂತ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಲ್ವ ಚಿಕ್ಕತ್ತೆ? ನಾಳೆ ಆಫೀಸ್ ಬೇರೆ ಇದೆ ಅವ್ರಿಗೆ. ಸರಿ ಬಿಡು, ಕ್ಯಾಬ್ ಬರೋವರೆಗೂ ನಾನು ನಿನ್ನ ಜೊತೆಲೇ ಕಾದಂಗಾಗುತ್ತೆ. ನಡಿ ಹೋಗೋಣ. ವಿಷಯ ತುಂಬ ಸೀರಿಯಸ್ ಆಗಿದೆ. ನಾಳೆವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನ್ ವಿಷಯ? ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಹಾಸ್ಪಿಟಲ್ ಅವಮಾನ ಮಾಡಾದ್ಮೇಲೆ ಅವರಮ್ಮ ಬಂದು ನನ್ನ ಕಾಲಿಗೆ ಬಿದ್ದರೆ ಈ ಮದುವೆ ನಡೆಯೋದು ಅಂತ ಹೇಳ್ತಿದ್ದಾರೆ, ಗೊತ್ತಾ? ಸಾಕು. ಒಂದು ನಿಮಿಷ ನನ್ನ ಮಾತು ಕೇಳಿ. ಸಾಕು ಅಂದೆ. ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿನಗೆ? ಏನ್ ಮಾತು ಅಂತ ಆಡ್ತಿದ್ಯಾ ವೇದಾಂತ್? ಅದ್ ಹೇಗ್ ನೀನ್ ನಮ್ಮ ಮುಂದೆ ಬಂದು ಈ ಮಾತಾಡ್ತಿದ್ಯಾ? ವಿಕ್ಕಿ ಬಾಬಾ, ನೀವುನಾ? ಇದಕ್ಕೆ ನಿಮ್ ಸಪೋರ್ಟ್ ಕೂಡ ಇದೆಯಾ? ಜಸ್ಟ್ ಲಿಸನ್ ಟು ಮೀ. ಬೇಡ ವೇದಾಂತ್, ನೀನ್ ಕನ್ವಿನ್ಸ್ ಮಾಡಕ್ ನೋಡ್ಬೇಡ. ಆಕ್ಚುಲಿ ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಮಾಡಿದಾಗ ನಾನೇ ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದಾದ್ರೂ ಏನು? ನಮ್ಮಮ್ಮ ಈ ಥರ ಒಂದು ಮಾತು ಬರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಭಾವ. ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ, ಇಬ್ರು ಕೇಳಿಸ್ಕೊಂಬಿಡಿ. ನಾನು ಬದುಕಿರೋವರೆಗೂ ನಮ್ಮಮ್ಮ ಯಾರ ಕಾಲ್ಗೂ ಬೀಳಲ್ಲ. ಅಲ್ಲ, ಇದನ್ನು ಹೇಳೋಕೆ ಇಲ್ಲಿವರೆಗೂ ಬಂದ್ರಾ? ಯಾವಾಗಲೂ ತಪ್ಪಿತಸ್ಥರು ನಾವೇ ಅನ್ನೋ ಥರ ಮಾತಾಡ್ತಿರಲ್ಲ. ನಿಮ್ಮಮ್ಮ ಮದುವೆಗೆ ಬಂದು ಅಮ್ಮಂಗೆ ಹರ್ಟ್ ಆಗೋ ಥರ ಮಾತಾಡಿ ಹಾರ್ಟ್ ಅಟ್ಯಾಕ್ ಆಗೋ ಹಾಗೆ ಮಾಡಿದ್ರಲ್ಲ, ನಿಜವಾಗ್ಲೂ ಅವ್ರ ಕ್ಷಮೆ ಕೇಳಬೇಕು. ನೀವು ಇದನ್ನೆಲ್ಲ ಯೋಚನೆ ಮಾಡದೆ ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಾ ಅಮ್ಮು, ಇಲ್ಲಿ ಮಾತಾಡೋದಕ್ಕೇನು ಉಳಿದಿಲ್ಲ. ಇರ್ರಿ ಒಂದು ನಿಮಿಷ. ಬೇಡ ವಿಕ್ಕಿ ಅವರೇ, ನಾವು ಮಾನು ಕಂಜೋ ಮಿಡ್ಲ್ ಕ್ಲಾಸ್ ಅವರು.
ಅದು ಅರ್ಥ ಆಗಿದ್ದಿದ್ರೆ ನೀವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಎಲ್ಲ ಸೆಟ್ಲ್ ಆದಮೇಲೆ ನಾನೇ ನಿನ್ನ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಮೊದಲೇ ಅಷ್ಟೆಲ್ಲ ನಡೆದ್ಮೇಲೆ ನನಗೆ ತುಂಬ ಗಾಬರಿ ಆಗಿತ್ತು ಅತ್ತೆ. ಯಾವಾಗ ನೀವು ಬಂದ್ರೋ ಅಲ್ಲಿಗೆ ಮದುವೆ ಯಾವುದೇ ಕಾರಣಕ್ಕೆ ನಡೆಯಲ್ಲ ಅಂತ ಫಿಕ್ಸ್ ಆಯಿತು. ಸಾರಿಕಾ, ಹಿಂದೆ ನಾವು ಏನಾಗಿದ್ವಿ ಏನು ಮಾಡಿದ್ವಿ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಮುಂದೆ ಏನಾಗ್ತೀವಿ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ತಮ್ಮನ ಹತ್ರ ಹೇಳಿ ಒಂದು ಬಾಣ ಬಿಟ್ಟಿದ್ದೀನಿ. ಸ್ವಾಭಿಮಾನದ ಭಾಷಣ ಮಾಡೋ ಪರಿಮಳ ನನ್ನ ಕಾಲಿಗೆ ಬೀಳಕ್ಕಂತೂ ಬರಲ್ಲ. ಅಲ್ಲಿಗೆ ಈ ಮದುವೆನೂ ನಡೆಯಲ್ಲ. ನಮ್ಮ ಚಿಕ್ಕಮ್ಮನ ಬಗ್ಗೆ ನಿಮ್ಗಿನ್ನೂ ಕ್ಲಿಯರ್ ಪಿಕ್ಚರ್ ಇಲ್ಲ ಅತ್ತೆ. ಅವರಿಗೆ ಅವ್ರ ಮಕ್ಕಳೇ ಸರ್ವಸ್ವ. ಅವ್ರ ಜೀವನ ಉದ್ಧಾರ ಆಗುತ್ತೆ ಅಂತ ನಿಮ್ಮ ಕಾಲಿಗೆ ಬೀಳಕ್ಕೆ ಬಂದೇ ಬರ್ತಾರೆ. ಬೀಳಿ ಬಿಡು, ಆ ಕ್ಷಣಕ್ಕೆ ನಾನು ಕಾಯ್ತಿದ್ದೀನಿ. ಅವ್ರು ಹೇಳ್ದಾಗೆ ನೀವು ಕೇಳಿದ್ರೆ ನಿಮ್ಮ ಕೈ ಕಟ್ ಹಾಕ್ದಾಗಲ್ವಾ? ಹುಚ್ಚು ಹುಡುಗಿ, ಅವಳು ಬಂದು ನನ್ನ ಕಾಲಿಗೆ ಬಿದ್ದ ತಕ್ಷಣ ನಾನು ಸುಮ್ಮನಾಗಲ್ಲ. ಚೆನ್ನಾಗಿ ಅವಮಾನ ಮಾಡಿ ಕಳಿಸ್ತೀನಿ. ನೀವು ಅಕ್ಕ ತಂಗಿರಿದ್ದೀರಲ್ಲ, ಎಲ್ಲರೂ ಸೇರಿ ಕೇವಲ 18 ತಿಂಗಳು ಹುಟ್ಟಿದ್ದೀರಾ ಅನ್ಸುತ್ತೆ. ಮಾತಾಡೋಕ್ಕೂ ಮುಂಚೆ ಎಲ್ಲ ನೀವು ಇಮ್ಯಾಜಿನ್ ಮಾಡಿಕೊಂಡು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಹೇಳ್ಬಿಡ್ತೀರಾ. ಇದ್ರಲ್ಲಿ ನೀನು ಬೇರೆ ಏನೂ ಹೇಳಲ್ಲ ಅಲ್ವಾ? ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ಅಮ್ಮ ಡೈರೆಕ್ಟ್ ಆಗಿ ತನ್ನ ಕಾಲಿಗೆ ಬೀಳಬೇಕು ಅಂತ ಹೇಳಿಲ್ಲ. ಸಿಚುವೇಶನ್ ಯೂಸ್ ಮಾಡ್ಕೊಂಡು ಎಲ್ಲದನ್ನು ಮ್ಯಾನಿಪುಲೇಟ್ ಮಾಡಕ್ಕೆ ನೋಡ್ತಿರೋದು ನಮ್ಮ ಮಾವ. ಅಮ್ಮನ ಬಾಯಿಲಿ ಬಂದಿದ್ದೆಲ್ಲ ನಮ್ಮ ಮಾವನ ಮಾತು. ತಪ್ಪು ಎರಡೂ ಕಡೆಯಿಂದ ಆಗಿದೆ. ಸೊ ಯಾರು ಯಾರ ಕಾಲ್ಗೂ ಬೀಳೋದು ಬೇಕಾಗಿಲ್ಲ. ಮೊದಲೇ ದಿನ ಡೈರೆಕ್ಟಾಗಿ ಹೇಳ್ಬೋದಿತ್ತು ತಾನೆ? ಹೇಳ್ತಿದ್ದೇನೋ, ಆದರೆ ನಿನ್ನ ಸವಾಸ ಇತ್ತೀಚೆಗೆ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ನನಗೂ ಎಲ್ಲ ಹಿಂದೆ ಮುಂದೆ ಆಗ್ತದೆ. ಆಯಿತು ಬಿಡಿ, ಎಲ್ಲಿಂದ ಎಲ್ಗೋ ಕನೆಕ್ಟ್ ಮಾಡೋದು ಬೇಡ. ನೋಡು, ನಾವು ಅಂದ್ಕೊಂಡಾಗೆ ವಿಕ್ರಾಂತ್ ಮತ್ತು ಆರತಿ ಮದುವೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಹೆಣ್ಣಿನ ಕಡೆಯವರಾಗೆ ನಿಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಮದುವೆ ನಿಶ್ಚಿತಾರ್ಥದ ಬಗ್ಗೆ ಮಾತಾಡಲಿ. ಸರಿ, ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ. ಯಾವಾಗ ಬರ್ತೀರಾ ಅಂತ ತಿಳಿಸಿದ್ರೆ ನಾನೇ ಮುಂದೆ ನಿಂತು ಅಮ್ಮನ ಕನ್ವಿನ್ಸ್ ಮಾಡ್ತೀನಿ. ಆಯಿತು, ಯಾವತ್ತು ಅಂತ ಮೊದಲೇ ತಿಳಿಸ್ತೀನಿ. ಹಾಗೆ ಇನ್ನೊಂದು ವಿಷಯ, ಎರಡು ಫ್ಯಾಮಿಲಿ ಸ್ಥಿತಿ ಸ್ವಲ್ಪ ಬೆಟರ್ ಆಗಬೇಕು ಅಂದರೆ ಅಮೂಲ್ಯ ನಮ್ಮ ಅಮ್ಮನ ಹತ್ರ ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಖಂಡಿತ ಕೇಳ್ತೀನಿ ವೇದಾಂತ್. ನನ್ನಿಂದ ತಪ್ಪಾಗಿರೋದು ನಿಜ. ನಾನು ಸಿನ್ಸಿಯರಾಗೆ ಸಾರಿ ಕೇಳ್ತೀನಿ. ನಮ್ಮ ಮನೇಲಿ ಇನ್ನೂ ವಿಷಯ ತಣ್ಣಗಾಗಿಲ್ಲ. ನಾನು ಸರಿಯಾದ ಸಂದರ್ಭ ನೋಡಿ ಅಪ್ಪ ಅಮ್ಮಂಗೆ ವಿಷಯ ತಿಳಿಸಿ ಯಾವಾಗ ಕರ್ಕೊಂಡು ಬರ್ತೀನಿ ಅಂತ ನಿಮಗೆ ಸದ್ಯದಲ್ಲೇ ತಿಳಿಸ್ತೀನಿ. ಇಷ್ಟು ಸಿಂಪಲ್ ಆಗಿರೋ ಮ್ಯಾಟ್ರನ್ನ ಅಕ್ಕ ತಂಗಿ ಇಬ್ಬರು ಸೇರಿ ಗಲಾಟೆ ಮಾಡಿ ಎಗರಾಡ್ಬಿಟ್ರಿ. ನೀವು ಕೂಡ ಅದೇ ವಿಷಯ ಅಂತ ಮೊದಲೇ ಕ್ಲಿಯರ್ ಮಾಡಿದಿದ್ರೆ ನಾವು ಹಾಗೆ ಮಾತಾಡ್ತಿರ್ಲಿಲ್ಲ. ನೀವು ಪರವಾಗಿಲ್ಲ, ಸ್ವಲ್ಪ ಸಾಫ್ಟು, ನನ್ನ ಪುಣ್ಯ. ಆದರೆ ರೌಡಿ ನಾದಿ ಥರ ಹುಡುಗಿ ನಮ್ಮ ಮಗ್ರಾಜಂಗೆ ಸಿಕ್ಬಿಟ್ರೆ ಅವನ ಕತೆ ಮುಗ್ದಂಗೆ. ಅರ್ಥವಾಯ್ತು ಬಿಡಿ, ನಾನು ಕಾರಲ್ಲಿ ಇರ್ತೀನಿ. ಬಾಯ್ ಆರ್ತಿ ಅವರೇ. ಬಾಯ್ ಅಂದಾಯ್ತಲ್ಲ, ನೀವೇನು ಹೋಗ್ತಾ ಇರಿ. ಟೆಕ್ಸ್ಟ್ ಮೀ, ಓಕೆ?